ಹಾಯ್ ಹಲೋ ಹ್ಯಾಪಿ ಮಾರ್ನಿಂಗ್. ಬನ್ನಿ ಇವತ್ತು ನಾವು ಮಸಾಲೆ ದೋಸೆ ಮಾಡೋಣ. ನಿಮಗೆ ಈಸಿಯಾಗಿರೋ ಟಿಪ್ಸ್ ಜೊತೆ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಚಟ್ನಿ ವಿಡಿಯೋ ಬಂದು ನಂದು ಲಾಸ್ಟ್ ವೀಡಿಯೋಸಲ್ಲಿರುತ್ತೆ, ನೀವು ಹೋಗಿ ಚೆಕ್ ಮಾಡ್ಬೋದು ನನ್ನ ವೀಡಿಯೋಸ್ನಲ್ಲಿ ರೆಸಿಪಿ. ಸೊ ಇವತ್ತು ದೋಸೆ ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ವೆಲ್ಕಮ್ ಟು ದ ಅಂತರ್ಮುಖಿ ವ್ಲಾಗ್ಸ್. ಮಸಾಲೆ ದೋಸೆನ ವಿತೌಟ್ ಆನಿಯನ್ ಗಾರ್ಲಿಕ್ ಹೇಗೆ ಮಾಡೋದು ಮತ್ತು ಟೇಸ್ಟಿಯಾಗಿ ಈಸಿಯಾಗಿ ಫಾಸ್ಟಾಗಿ ಹೇಗೆ ಮಾಡೋದು, ಪಲ್ಯಕ್ಕೂ ಅಷ್ಟೇ ವಿತೌಟ್ ಆನಿಯನ್ ಗಾರ್ಲಿಕ್ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಆಗಿತ್ತು ಅಂತ ಹೇಳ್ಬೋದು, ನಾನು ಕನ್ಫರ್ಮ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ದೋಸೆ ಬ್ಯಾಟರ್ ರೆಡಿಯಾಗಿದೆ. ನಾನು ರುಬ್ಬಿ ಇಟ್ಟಿದ್ದೆ. ದೋಸೆ ಬ್ಯಾಟರ್ದು ರೆಸಿಪಿ ನಿಮಗೆ ಇನ್ನೊಂದು ದಿನ ನಾನು ಶೂಟ್ ಮಾಡ್ಕೊಂಡು ಬ್ಲಾಗ್ ತೋರಿಸ್ತೀನಿ. ಅದ್ರ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ನೋಡಿ, ಹಿಂದಿನ ದಿನ ರಾತ್ರಿ ಮುಚ್ಚಿಟ್ಟಿದ್ದಕ್ಕೆ ಫರ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಾಗಿದೆ ದೋಸೆ ಬ್ಯಾಟರ್ದು ಅಂತ. ತುಂಬ ಫರ್ಮೆಂಟಾಗಿ ಚೆನ್ನಾಗಾಗಿತ್ತು. ಸೊ ಈ ದೋಸೆ ಬ್ಯಾಟರ್ಗೆ ನಾನೇನು ಮಾಡ್ಕೋತಾ ಇದ್ದೀನಿ, ಇದನ್ನು ಒಂದು ಅರ್ಧನ ಒಂದು ಚಿಕ್ಕ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಆ್ಯಕ್ಚುಲಿ ನಿಮಗೆ ಇನ್ನೊಂದು ಟಿಪ್ ಹೇಳ್ಕೊಡ್ತೀನಿ ನೋಡಿ. ಸೊ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ನಾನೇನು ಮಾಡಿದೆ ಅಂದರೆ, ಒಂದು 3 ಸ್ಪೂನ್ 4 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡು ಆ ಅಕ್ಕಿ ಹಿಟ್ಟಿಗೆ 2 ಸ್ಪೂನ್ ಸಕ್ಕರೆ ಮಿಕ್ಸ್ ಮಾಡಿ ಅದನ್ನು ಒಂದು ದೋಸೆ ಹಿಟ್ಟಿನ ಹದಕ್ಕೆ ನಾನು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಅದನ್ನು ಈ ಹಿಟ್ಟಿಗೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವ್ಯೂಯರ್ಸ್. ನೋಡಿ, ಇಲ್ಲಿ 3 ಸ್ಪೂನ್ ಅಕ್ಕಿ ಹಿಟ್ಟು, ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ನಾನು ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ದೋಸೆ ಕೆಂಪಗೆ ಚೆನ್ನಾಗಿ ಗರಿಗರಿಯಾಗೆ ಬರುತ್ತೆ, ಕಲರ್ ಬರುತ್ತೆ. ನೋಡಿ, ಈ ಹದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಿಟ್ಟನ್ನ ತಗೊಂಡು ನಾನು ದೋಸೆ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಮ್ಮ ದೋಸೆ ಹಿಟ್ಟು ರೆಡಿಯಾಗಿದೆ, ದೋಸೆ ಹುಯ್ಯೋಕ್ಕೆ ಬ್ಯಾಟರ್ ರೆಡಿಯಾಗಿದೆ. ಸೊ ಇದನ್ನು ಮಿಕ್ಸ್ ಮಾಡಿ ನಾನು ಪಕ್ಕಕ್ಕೆ ಇಟ್ಕೋತೀನಿ. ಇದು ಸ್ವಲ್ಪ ಮಿಕ್ಸ್ ಆಗಿ ರೆಡಿಯಾಗೋ ಅಷ್ಟೊತ್ತಿಗೆ ನಾವು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾನು ಪಲ್ಯಕ್ಕೆ ಒಂದು 5ರಿಂದ 6 ಆಲೂಗಡ್ಡೆ, ಒಂದು 4 ಟೊಮೆಟೊ, ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಶುಂಠಿ ಇಷ್ಟನ್ನು ತೊಗೊಂಡಿದ್ದೀನಿ. ಪೊಟ್ಯಾಟೋನ ಚೆನ್ನಾಗಿ ತೊಳ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡೆ. ವಾಶ್ ಮಾಡಿ ಇಟ್ಕೊಂಡಂಥ ಪೊಟ್ಯಾಟೋನ ಈಗ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಅದನ್ನು ಬೇಯೋಕ್ಕೆ ಕುಕ್ಕರಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಪೊಟ್ಯಾಟೋನ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ ಒಳಗೆ ನೀರು ಜೊತೆ ಪೊಟ್ಯಾಟೋನ ಹಾಕಿ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಉಪ್ಪು ಹಾಕಿ ನಾನು ಬೇಯಕ್ಕೆ ಇಟ್ಕೋತಾ ಇದ್ದೀನಿ. ಪೊಟ್ಯಾಟೊ ಸ್ವಲ್ಪ ಬೇಯೋಗಬೇಕಲ್ವ, ಸೊ ಅದಕ್ಕೆ ಒಂದು 5-6 ವಿಸಿಲೇ ಆಗಬೇಕು. 5-6 ವಿಸಿಲ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೇಕು. ನೋಡಿ, ಅರಿಶಿನ ಉಪ್ಪು ಹಾಕೋತಾ ಇದ್ದೀನಿ. ವಿತೌಟ್ ಆನಿಯನ್ ಗಾರ್ಲಿಕ್ ಕೂಡ ನಾವು ಪೊಟ್ಯಾಟೊ ಪಲ್ಯನ ಟೇಸ್ಟಿಯಾಗೆ ಮಾಡ್ಬೋದು, ಡಿಲಿಷಿಯಸ್ಸಾಗೆ ಮಾಡ್ಬೋದು. ಬನ್ನಿ ನೋಡೋಣ. ಅದಕ್ಕೆ ನೋಡಿ, ಕ್ಯಾಪ್ಸಿಕಮ್ಮು, ಟೊಮೆಟೊ, ಹಸಿಮೆಣಸಿನ್ಕಾಯಿ ಇದಿಷ್ಟು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೆ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡೆ. ಒಗ್ಗರಣೆಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡೆ. ಮಿಕ್ಕಿದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಣ್ಣೆ ಈಗ ಕಾದಿದೆ. ಒಗ್ಗರಣೆಗೆ ನಾನು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಇಂಗು ಕೂಡ ಹಾಕೋಬೋದು. ಉದ್ದಿನಬೇಳೆ ಆಯಿತು ನೋಡಿ. ಈಗ ಕಡಲೆಬೇಳೆ ಹಾಕೋತಾ ಇದ್ದೀನಿ ನಾನು.
ನಾವು ಈರುಳ್ಳಿ ಹಾಕದೇ ಇರೋದ್ರಿಂದ ಇದೆಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಅರಿಶಿನ ಹಾಕೋತಾ ಇದ್ದೀನಿ. ನಾನು ಶುಂಠಿ ಚೆನ್ನಾಗೇ ಉಪಯೋಗಿಸಿದ್ದೀನಿ. 2-3 ಇಂಚ್ ಶುಂಠಿ ತೊಗೊಂಡಿದ್ದೀನಿ. ಯಾಕೆಂದರೆ ಆಲೂಗಡ್ಡೆ ವಾಯು ಆಗಿರೋದ್ರಿಂದ ಶುಂಠಿನ ಚೆನ್ನಾಗೇ ಉಪಯೋಗಿಸ್ಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ಈಗ ಇಂಗು ಅಷ್ಟೇ, ಇಂಗು ಚೆನ್ನಾಗಿ ಯೂಸ್ ಮಾಡೋದ್ರಿಂದ ಇದೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ. ಈವನ್ ಶುಂಠಿನೂ ಅಷ್ಟೇ. ಸೊ ಇದೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನಾನು. ಈಗ ಚೆನ್ನಾಗೆ ಒಗ್ಗರಣೆ ಆಯಿತು. ಅದಕ್ಕೆ ಕ್ಯಾಪ್ಸಿಕಮ್ನ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಾನು 2 ಮಿನಿಟ್ಸ್ ಆದಮೇಲೆ ಟೊಮೆಟೊನೂ ಹಾಕಿ ಫ್ರೈ ಮಾಡ್ಕೊತೀನಿ. ಈಗ ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ 1-2 ಮಿನಿಟ್ಸ್ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಈಗ ಒಂಚೂರು ಫ್ರೈ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಫ್ರೆಶ್ಶಾಗಿ ಕಾಣಿಸ್ಬೇಕು, ವೆಜಿಟೇಬಲ್ಸ್ ಗ್ರೀನಾಗಿರಬೇಕು ಅಂತ ಅಂದರೆ ನೋಡಿ ನಾನು ಇದಕ್ಕೂ 2 ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೆಶ್ ಆಗಿಡುತ್ತೆ, ಬಾಡೋದಂಗೆ ಆಗಲ್ಲ, ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ತಿರ್ಗಾ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ನಾನು ಆಲ್ರೆಡಿ ಪೊಟೆಟೊ ಬೇಯಿಸ್ಕೊಳ್ಳೋಕ್ಕೆ ಉಪ್ಪು ಹಾಕಿದ್ದೆ. ಸೊ ಇದಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡೆ. ಈಗ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಷ್ಟೊತ್ತಿಗೆ ಕುಕ್ಕರ್ ಕೂಡ ವಿಸಿಲ್ ಆಗಿತ್ತು. ಆ ಪೊಟೆಟೊನ ತೆಗೆದು ಆರಿಸಿ ಚೆನ್ನಾಗಿ ಮ್ಯಾಶ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಪೊಟೆಟೊ ಚೆನ್ನಾಗೇ ಬೆಂದಿದೆ. ಸೊ ಅದನ್ನು ನಾನು ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಈ ಒಗ್ಗರಣೆ ಜೊತೆ ನಾನು ಮಿಕ್ಸ್ ಮಾಡ್ಕೊತಾ. ಇಲ್ಲಿ ನೋಡಿ ಒಗ್ಗರಣೆ ಆಲ್ರೆಡಿ ರೆಡಿಯಾಗಿದೆ. ಸೊ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಪೊಟೆಟೊನ ಈಗ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಚೆನ್ನಾಗಿ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಪೊಟೆಟೊ ಪಲ್ಯ ರೆಡಿ ಅಂತಲೇ ಹೇಳ್ಬೋದು. ಮಸಾಲೆ ದೋಸೆಗೆ ವಿತ್ ಪೊಟೆಟೊ ಪಲ್ಯ ಈಸ್ ರೆಡಿ. ನೋಡಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಚೆನ್ನಾಗಿ. ಆಲ್ರೆಡಿ ಪೊಟೆಟೊಗೆ ನಾನು ಉಪ್ಪು ಹಾಕಿದ್ದೆ. ಸೊ ಅದಕ್ಕೆ ಇಷ್ಟೇ ಸಾಕು, ಅದ್ರ ಜೊತೆ ಹಾಕಿದ್ದಿದ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಪೊಟೆಟೊ ಪಲ್ಯ ರೆಡಿ ಆಗಿದೆ. ವಿತೌಟ್ ಆನಿಯನ್ ಗಾರ್ಲಿಕ್ ಕೂಡ ಟೇಸ್ಟಿಯಾಗಿ ಯಮ್ಮಿ ಆಗಿರೋ ಪೊಟೆಟೊ ಪಲ್ಯ ಇಸ್ ರೆಡಿ ಫಾರ್ ಮಸಾಲೆ ದೋಸೆ. ಈಗ ತವಾ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ, ತವಾ ಕಾದಿದೆ, ಬ್ಯಾಟರ್ ಕೂಡ ರೆಡಿ ಇದೆ. ಬನ್ನಿ ಮಸಾಲೆ ದೋಸೆ ಮಾಡೋಣ. ನೋಡಿ ಈ ಥರ ಮಸಾಲೆ ದೋಸೆ 2 ಸೌಟ್ ತೊಗೊಂಡು ನಾನು ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಬ್ಯಾಟರ್ನ ಸ್ವಲ್ಪ ತೆಳ್ಳಗೆ ಇಟ್ಕೊಂಡ್ರೆ ನಮಗೆ ಗರಿಗರಿಯಾಗಿ ಕೆಂಪಗೆ ಬರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ದೋಸೆ ಕೂಡ ರೆಡ್ಡಿಶ್ ಬರುತ್ತೆ. ಸೊ 1-2 ಸ್ಪೂನ್ ಎಣ್ಣೆಗೆ 2 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಅದನ್ನು ನಾನಿಲ್ಲಿ ದೋಸೆಗೆ ಹಾಕೋತಾ ಇದ್ದೀನಿ. ನೀವೇ ನೋಡ್ಬೋದು ದೋಸೆ ನೋಡಿ ಎಷ್ಟು ರೆಡ್ಡಿಶ್ ಆಗಿ ಕಲರ್ಫುಲ್ಲಾಗಿ ಗರ್ಗರಿಯಾಗಿ ಕೂಡ ಆಗಿದೆ ಅಂತ. ಸೊ ಈಗ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಹಾಕಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನೋಡಿ ಎಷ್ಟು ಗರ್ಗರಿಯಾಗಿ ರೆಡ್ಡಿಶ್ ಆಗಿ ಆಗಿದೆ ದೋಸೆ. ನೀವು ಖಂಡಿತ ಮನೇಲಿ ಈ ಟಿಪ್ನ ಟ್ರೈ ಮಾಡಿ ನೋಡಿ. ಯಮ್ಮಿ ಆಗಿರೋ ಮಸಾಲೆ ದೋಸೆ ರೆಡಿ ಟು ಸರ್ವ್ ಅಂತಲೇ ಹೇಳ್ಬೋದು. ಇದಕ್ಕೆ ಚಟ್ನಿ ಕೂಡ ನಾನು ಮಾಡಿದ್ದೆ, ಅಂದರೆ ಲಾಸ್ಟ್ ವಿಡಿಯೋಲಿ ಚಟ್ನಿ ಹಾಕಿದ್ದೀನಿ. ನಿಮಗೆ ಆ ಚಟ್ನಿ ರೆಸಿಪಿ ಕೂಡ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ, ಮಿಸ್ ಮಾಡ್ದಿರಾ ವಾಚ್ ಮಾಡಿ. ಯಮ್ಮಿ ಮಸಾಲೆ ದೋಸೆ ಇಸ್ ರೆಡಿ ಟು ಈಟ್. ನೀವು ಮಿಸ್ ಮಾಡ್ದಿರಾ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್, ಬಿ ಹ್ಯಾಪಿ, ಆಲ್ವೇಸ್ ಬಿ ಹ್ಯಾಪಿ, ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಆಲ್ವೇಸ್ ಬಿ ಹ್ಯಾಪಿ.
ಹ್ಯಾಪಿ. ಟೇಕ್ ಕೇರ್.